ಭಕ್ತಿ ಮಾರ್ಗದ ಬಗ್ಗೆ ಸ್ವಾಮಿ ವಿವೇಕಾನಂದರು ಮುಂದುವರೆದು ಹೇಳುತ್ತಾರೆ. ಯಾವ ಸಂಬಂಧದಲ್ಲಿ ನಿನಗೆ ಅತ್ಯಾದರವು, ಯಾವ ಸಂಬಂಧವು ನಿನಗೆ ಅತಿ ಸಮೀಪವೋ ಅಂತಹ ಸಂಬಂಧವನ್ನೇ ನಿನ್ನ ಇಷ್ಟ ದೇವತೆಯೊಡನೆ ಬಯಸು. ಇಷ್ಟ ದೇವ ಇರಬಹುದು, ಇಷ್ಟ ದೇವತೆ ಇರಬಹುದು. ನಿನ್ನ ಸ್ವಭಾವಕ್ಕೆ ವಿರುದ್ಧವಾದ ರೀತಿಯಲ್ಲಿ ಅವನ ಸೇವೆಯನ್ನು ನೀನು ಕೈಗೊಳ್ಳುವುದಾದರೆ ನಿನ್ನ ಭಕ್ತಿ ಮಾರ್ಗ ನಿನಗೆ ಬಹು ಬೇಸರ ಉಂಟು ಮಾಡುವುದು. ನಿನ್ನ ಸ್ವಭಾವಕ್ಕೆ ವಿರುದ್ಧವಾದ ಭಕ್ತಿ ಮಾರ್ಗ ಇಚ್ಛಿಸಬೇಕು, ಅಂತರಂಗದ ಶೋಧನೆ ಆಗಬೇಕು, ಅತ್ಯಂತ ಪ್ರಿಯವಾಗಬೇಕು ಅಂತರಂಗಕ್ಕೆ, ಅಂತರಾತ್ಮನಿಗೆ, ಅಲ್ಲವೇ? ಇಲ್ಲದಿದ್ದರೆ ನಿನಗೆ ಸಿದ್ಧಿಯಾಗಲಾರದು. ದೇವರು ನಿನಗೆ ಪ್ರೀತಿಯ ತಂದೆ ಎಂಬ ಭಾವನೆ ನಿನ್ನಲ್ಲಿ ತೋರುವುದೇ? ಹಾಗಾದರೆ ಭಗವಂತನೇ ನಿನ್ನ ತಂದೆ ಎಂದು ಅತ್ಯಂತ ಸಮೀಪದಲ್ಲಿ ಇರುವನೆಂದು ತಿಳಿದು ಎಲ್ಲ ಸಹಾಯಕ್ಕೂ ಎಲ್ಲ ಪ್ರೇರಣೆಗೂ ಅವನನ್ನೇ ನಂಬಿರು. ನಾನು ಒಂಟಿತನದ ಬದುಕಿಗೆ ಬಂದು ಹೆಂಡತಿ ಸ್ವಾಮಿ ವಿವೇಕಾನಂದರ ಆಗಲೇ ತೋರಿಸಿದ್ನಲ್ಲ ಕೀರ್ತನೆದು, ಅದು ಮತ್ತೆ ಇದು. ಇನ್ನು ತಂದೆಯ ಬಳಿಯಲ್ಲಾದರೂ ಭಯ ಉಂಟು. ಈಗ ಇಲ್ಲ ಬಿಡಿ, ನಾವೆಲ್ಲ ಎದುರುಗಡೆ ನಿಂತ್ಕೊಂಡು ಮಾತಾಡಲಿಕ್ಕೂ ಹೆದರ್ತಾ ಇದ್ವಿ. ಈಗೇನಿಲ್ಲ, ದುರ್ಯೋಧನನ ಕೂಟ್ಲವರು ಧೃತರಾಷ್ಟ್ರನ ಎದುರಿಗೆ ನಿಂತು ಮಾತನಾಡ್ತಾನೆ, ಕಾಲು ನೆಲಕ್ಕೆ ಬಡ್ದು ಹೊರಟೋಗ್ತಾನೆ. ಅವನು ಇಷ್ಟದಂತೆ ಧೃತರಾಷ್ಟ್ರ ಒಪ್ಕೊಳ್ಳದೆ ಹೋದರೆ ಧೃತರಾಷ್ಟ್ರನಿಗೆ ಕ್ಷಣ ಚಿತ್ತ ಕ್ಷಣ ಪಿತ್ತ. ಪಿತ್ತ ಬುದ್ಧಿ ಇದ್ದಾಗ ಪುತ್ರ ವ್ಯಾಮೋಹ, ಚಿತ್ತ ಬುದ್ಧಿ ಇದ್ದಾಗ ದೈವಿಕತೆ, ಪ್ರೀತಿ, ನ್ಯಾಯ, ರೀತಿ, ನೀತಿ ಗೋಚರ ಆಗ್ತಾ ಇತ್ತು. ಒಂದು ವೇಳೆ ದೇವರನ್ನೇ ಮಗುವಂತೆ ಭಾವಿಸಿ ಪ್ರೀತಿಸು. ಹೀಗೆ ನಮ್ಮಲ್ಲಿ ಅನೇಕರು ಬಾಲಕೃಷ್ಣನನ್ನು ಉಪಾಸನೆ ಮಾಡುವರು. ಕ್ರೈಸ್ತರಲ್ಲಿ ಶಿಶುರೂಪದ ಕ್ರಿಸ್ತನನ್ನು ಧ್ಯಾನಿಸುವರು. ಎಲ್ಲೆಲ್ಲಿ ಒಳ್ಳೆಯದಿದೆಯೋ ಅದನ್ನು ಹೇಳ್ತಾ ಹೋಗ್ತಾರೆ ವಿವೇಕಾನಂದರು. ಇದನ್ನು ನಾವು ಗಮನಿಸಬೇಕಾದ ಅಂಶ. ಬಾಲರಾಮನ ಪ್ರತಿಷ್ಠಾಪನೆ ಯಾಕೆ ಮಾಡಿದ್ರು ಮೋದಿಜಿ? ಅರ್ಥವಾಯಿತೆ? ಅಂತಃಕರಣವನ್ನು ಪವಿತ್ರವನ್ನಾಗಿ ಮಾಡಿ ಸ್ವಭಾವಕ್ಕೆ ಉತ್ತೇಜನ ಕೊಡುವ ಶಕ್ತಿ ಈ ವಾತ್ಸಲ್ಯ ಭಾವದಲ್ಲಿ ಇರುವಂತೆ ಯಾವ ಭಾವದಲ್ಲೂ ಇಲ್ಲ. ಮಾತೃ ವಾತ್ಸಲ್ಯ ಆ ಶಿಶುವಿನ ಮೇಲೆ. ಹಾಗೆ ದೇವರನ್ನು ಶಿಶುರೂಪದಲ್ಲಿ, ಬಾಲರಾಮನ ರೂಪದಲ್ಲಿ, ಬಾಲಕೃಷ್ಣನ ಕ್ರಿಸ್ತನ ರೂಪದಲ್ಲಿ ಕ್ರಿಶ್ಚಿಯನ್ನರು, ಬಾಲರಾಮನ ರೂಪದಲ್ಲಿ ಹಿಂದೂಗಳು ಪೂಜಿಸ್ತಾರೆ. ಆಗ ಈ ಭಕ್ತಿ ಭಾವದಲ್ಲಿ ನಿನ್ನ ಜ್ಞಾನವು ಕೂಡ ಹೆಚ್ಚುತ್ತಾ ಹೋಗುವುದು. ದೇವರನ್ನು ವಾತ್ಸಲ್ಯದಿಂದ ಪೂಜಿಸಿದ್ದೇ ಆದರೆ ಯಾವ ಕೆಡುಕು ನಿನ್ನ ಹತ್ತಿರ ಬರಲಾರದು. ಕೃಷ್ಣನ ತಾಯಿಯಂತೆ ಪ್ರೇಮ ವಾತ್ಸಲ್ಯದಿಂದ ಪ್ರೀತಿಸು. ಈ ಭಾವಗಳಲ್ಲಿ ಯಾವುದಾದರೂ ಒಂದರಲ್ಲಿ ನಿಜವಾದ ಭಕ್ತಿ ಮೂಡಿತೆಂದರೆ ಆ ಸಂಬಂಧವು
ಬಹು ಸಹಜವಾಗಿ ಅದರಿಂದ ಪ್ರೇಮದ ಪೂಜೆಯ ಪ್ರವಾಹಗಳು ತಮಗೆ ತಾವೇ ಸ್ವಾಭಾವಿಕವಾಗಿ ಭಕ್ತನ ಹೃದಯದಲ್ಲಿ ಆದರ್ಶ ಮೂರ್ತಿಯಾದ ಭಗವಂತನೆಡೆಗೆ ಪ್ರವಹಿಸುತ್ತವೆ. ಈಶ್ವರನನ್ನು, ವಿಷ್ಣುವನ್ನು ಯಾವುದೇ ರೂಪದಲ್ಲಾಗಲಿ, ಕೃಷ್ಣನನ್ನು, ರಾಮನನ್ನು ಯಾವ ಹೆಸರಿನಿಂದ ಬೇಕಾದರೂ ಪೂಜಿಸು, ಯಾವ ಮೂರ್ತಿಯಲ್ಲಿ ಆದರೂ ನೋಡು, ಸೇವಿಸು. ಭಕ್ತಿ ಮಾತ್ರ ಗಾಢವಾಗಿರಲಿ. ವಿಶ್ವಾಸದಿಂದಲೂ ನಿಸ್ವಾರ್ಥತೆಯಿಂದಲೂ ಶುದ್ಧ ಮನಸ್ಕನಾಗಿ ಆತನ ಸೇವೆಯನ್ನು ಮಾಡುವುದಾದರೆ ನಿನ್ನಲ್ಲಿ ನಿಜವಾದ ಭಕ್ತಿ ಉದಿಸುವುದು. ಭಕ್ತಿ ಮಾರ್ಗದಲ್ಲಿ ಈಗ ಪರಿಶುದ್ಧತೆ ಹೇಳ್ತಾರೆ. ಪರಿಶುದ್ಧತೆಯೇ ನಿಜವಾದ ಭಕ್ತಿ. ನಿಜವಾದ ಆರೋಗ್ಯ, ಇದು ನನ್ನ ಅನುಭವಕ್ಕೆ ಬಂದಿದೆ. ನಿನ್ನ ಶಕ್ತಿಯನ್ನು ಪರಿಶುದ್ಧತೆಯ ಸಾಗರದಿಂದ ಗಳಿಸು. ಇದನ್ನು ಎಂದಿಗೂ ಮರೆಯಬೇಡ. ಭಕ್ತಿ ಮಾರ್ಗ ಅಂದರೆ ಏನಂತ ಅನ್ನೋದನ್ನು ವಿವೇಕಾನಂದರಿಂದ ತಿಳಿಯಬೇಕು. ಇದು ನನ್ನ ಆತ್ಮಶಕ್ತಿಯನ್ನು, ದೈಹಿಕ ಶಕ್ತಿಯನ್ನು ವೃದ್ಧಿಸಿದೆ. ನನ್ನನ್ನು ಆಯುಷ್ಯು ಶ್ರೇಯಸ್ಸು ಅಂದರೆ ಏನು ಎಂದರೆ ನನಗೆ ಈಗ ಅರ್ಥವಾಗಿದೆ. ಆ ಮಟ್ಟವನ್ನು ನಾನು ತಲುಪಿದ್ದೇನೆ. ಪರಿಶುದ್ಧತೆಯಿಂದ ನಿರ್ಭಯನಾಗುವೆ, ಹರ್ಷಚಿತ್ತನಾಗುವೆ. ಶಕ್ತಿಯನ್ನು ಸಂಪಾದಿಸು. ಏನೇ ಕಷ್ಟ ಬರಲಿ ಅದನ್ನು ಧೈರ್ಯದಿಂದ ಎದುರಿಸುತ್ತೀಯ. ಪರಿಶುದ್ಧತೆಯ ಶಕ್ತಿಯಿಂದ ಎಲ್ಲ ದೌರ್ಬಲ್ಯವನ್ನು ದೂರ ಮಾಡು. ಭಗವಂತನಲ್ಲಿ ನಿಜವಾದ ವಿಶ್ವಾಸವನ್ನಿಟ್ಟು ಎದೆಗುಂದದೆ ಮುನ್ನಡೆ. ಭಗವಂತ ನಿನ್ನನ್ನು ಸದಾ ರಕ್ಷಿಸುತ್ತಾನೆ. ಶುದ್ಧ ಮನಸ್ಸಿನಿಂದ ಯಾವ ಕೆಲಸ ಮಾಡಿದರೂ ಅದು ಪ್ರಕಾಶಿಸಲ್ಪಡುವುದು. ಆದ್ದರಿಂದ ಭಯಪಡಬೇಕಾಗಿಲ್ಲ. ಇದು ಒಂದು ಪರಮ ರಹಸ್ಯ. ದೈವಾನುಗ್ರಹದಿಂದ ಈ ರಹಸ್ಯ ಗೊತ್ತಾಗುತ್ತದೆ. ದೇವರ ಶಕ್ತಿ ಅಪಾರವಾದದ್ದು. ಶುದ್ಧವಾದ ಅಂತಃಕರಣದಲ್ಲಿ ಅವನು ಬೆಳಗುವನು. ಸರಿಯಾದ ಮಾರ್ಗದಲ್ಲಿ ದೇವರು ನಿನ್ನನ್ನು ಕರೆದೊಯ್ಯುವನು. ಆದರೆ ಧೀರ ಮನಸ್ಸಿನಿಂದ ಕೆಲಸ ಮಾಡು, ದುರ್ಬಲತೆಯಿಂದ ಅಲ್ಲ. ಮುಂದೆ ನಡೆ, ಮುಂದೆ ನಡೆ. ನಿನ್ನ ಕಣ್ಣೆದುರು ಹಾದಿ ಹೊಳೆಯುತ್ತದೆ. ಇನ್ನು ಒಳ್ಳೆಯ ಕೆಲಸಕ್ಕಾಗಿ ಒಂದು ಹೆಜ್ಜೆಯನ್ನು ಮುಂದೆ ಇಡು. ನಿನ್ನ ಕೈ ಹಿಡಿದುಕೊಂಡು 10 ಹೆಜ್ಜೆ ಮುಂದಿರುತ್ತಾನಂತೆ. ತಂದೆಯ ಹಾಗೆ ದೇವರು. ನಿದ್ದೆ ಇಲ್ಲ, ವಿರಾಮವಿಲ್ಲ, ಎಚ್ಚರಗೊಳ್ಳು, ಎದ್ದೇಳು. ಕೆಲವು ಸಮಯಗಳಲ್ಲಿ ನಿನ್ನ ಮನಸ್ಸಿನ ಮೇಲೆ, ಮನಸ್ಸು ಬಹಳ ಚಂಚಲವಾದದ್ದು. ಮಂಗು ಮುಚ್ಚಿದ ಮೋಡಗಳು ಕವಿದರು. ಅಧೈರ್ಯಕ್ಕೆ ಎಡೆಗೊಡಬೇಡ. ಅದು ಬಹಳ ಕಾಲ ಆಗಿರಲಾರದು. ಚಿತ್ತಭ್ರಮಣ ತೀರಿದ ಮೇಲೆ ಶಾಂತಿ ನೆಲೆಗೊಳ್ಳುವುದು. ಮನಸ್ಸು ಚಂಚಲ, ಸ್ಪಷ್ಟ ಚಿತ್ತವನ್ನು ಅಸ್ತವ್ಯಸ್ತಗೊಳಿಸಿಬಿಡುತ್ತದೆ. ಮನಸ್ಸು ಯಾವಾಗಲೂ ಮುಂಚೂಣಿಯಲ್ಲಿರುತ್ತದೆ. ಮನಸ್ಸು ಮುಂಚೂಣಿಯಲ್ಲಿರುತ್ತೆ. ಅದರ ಕೆಳಗೆ ಬುದ್ಧಿ ಇರುತ್ತೆ. ಬುದ್ಧಿಯ ಕೆಳಗೆ ಒಂದು ಪ್ರಜ್ಞಾ ಪ್ರವಾಹ ಇರುತ್ತದೆ. ಆ ಪ್ರಜ್ಞಾ ಪ್ರವಾಹದಲ್ಲಿ ಆತ್ಮನ ಅರಿವಿರುತ್ತದೆ. ಇದನ್ನು ಹಿಂದೆ ಹೇಳಿದ್ದೆ ನಾವು. ಆದ್ದರಿಂದ ಆತ್ಮಶಕ್ತಿಯಿಂದ ಬುದ್ಧಿಯನ್ನು, ಮನಸ್ಸನ್ನು, ಮನೋಬುದ್ಧಿಯನ್ನು ಹಿಡಿತದಲ್ಲಿಟ್ಟು ನಿಗ್ರಹಿಸುವುದನ್ನು ಕಲಿ. ಹೆಚ್ಚು ಶಕ್ತಿಯನ್ನು ವೆಚ್ಚ ಮಾಡಿ ಒಂದು ದೊಡ್ಡ ಕೆಲಸವನ್ನು ಮಾಡುವುದಕ್ಕಾಗಿ ಪ್ರಯಾಸ ಪಟ್ಟ ಮೇಲೆ ಆಯಾಸವು, ನಿಶ್ಶಕ್ತಿಯು ಬರುವುದು ಸಹಜ.
ಇಂತಹ ಸಮಯಗಳಲ್ಲಿ ಭಕ್ತನ ಸತ್ವ ಪರೀಕ್ಷೆಯಾಗುವುದು. ಹೌದು, ಮಹತ್ ಕಾರ್ಯ. ಕತೆ ಕಾದಂಬರಿ ಬರೆಯೋದಕ್ಕಿಂತ ಮಹತ್ತರವಾದ ಕಾರ್ಯ ಹಿಂದೂ ಧರ್ಮವನ್ನು ಆಳವಾಗಿ ಅಧ್ಯಯನ ಮಾಡಿ ಬರೆಯುವುದು, ಅರ್ಥ ಸ್ಪಷ್ಟತೆಯನ್ನು ಕಾಣುವುದು. ಓದಿ ಓದಿ ಅರ್ಥ ಮಾಡಿಕೊಳ್ಳೋದು. ಹಿಂದೂ ಮಹಾಸಾಗರ ಇದ್ದಂತೆ. ನಾನೊಂದು ಬಗಸೆಯ ಅಮೃತವನ್ನು ಕುಡಿದಿದ್ದೇನೆ, ನಿಮಗೂ ಹಂಚುವ ಪ್ರಯತ್ನ ಮಾಡುತ್ತಿದ್ದೇನೆ ಎಂದು ನಿಮಗೆ ಹೇಳಿದ್ದೆ ಅಂತ ಕಾಣುತ್ತೆ. ಇಂತಹ ಸಮಯದಲ್ಲಿ ಭಕ್ತನ ಸತ್ವ ಪರೀಕ್ಷೆಯಾಗುವುದು. ಶ್ರದ್ಧೆಗೂ ಸತ್ಯ ಸಂಕಲ್ಪಕ್ಕೂ ಚ್ಯುತಿ ಬಾರದಂತೆ ನೋಡಿಕೊಳ್ಳುವವನೇ ಸಾತ್ವಿಕ ಶಿರೋಮಣಿ. ಶ್ರದ್ಧೆಗೂ ಸತ್ಸಂಕಲ್ಪಕ್ಕೂ ಚ್ಯುತಿ ಬಾರದ ಹಾಗೆ ನೋಡಿಕೊಳ್ಳುವವನೇ ಸಾತ್ವಿಕ ಶಿರೋಮಣಿ. ಇತರರು ಇನ್ನು ಅರಿಯದ ಬಾಲಕರು. ಆದರೆ ಬಾಲಕರಲ್ಲಿ ಮುಗ್ಧತೆ ಇರುವವರೆಗೂ ದೈವಮಾನವನೇ ದೇವತೆಯೇ. ಹೆಣ್ಮಗಳಾದರೆ ಎಲ್ಲವೂ ಒಳ್ಳೆಯದಾಗುತ್ತಿದ್ದರೆ, ಸುಖವಾಗಿ ಇರುವುದು ಸಾಗುತ್ತಿದ್ದರೆ ಯಾರೂ ದೈವಕ್ಕೆ ಕೈ ಮುಗಿಯುತ್ತಿರಲಿಲ್ಲ. ಯಾವ ದೈವಕ್ಕೂ ಕೈ ಮುಗಿಯುತ್ತಿರಲಿಲ್ಲ. ಯಾವ ದೇವರಿಗೂ ಕಲ್ಲು ಮೂರ್ತಿಗೂ ಪೂಜೆ ಮಾಡುತ್ತಿರಲಿಲ್ಲ ಅಲ್ಲವೇ? ಕ್ರಿಸ್ತರಾದರೂ ಅಷ್ಟೇ, ಮುಸ್ಲಿಮರಾದರೂ ಅಷ್ಟೇ. ಒಂದು ಅಲೌಕಿಕ ಶಕ್ತಿ ಇದೆ, ಅದನ್ನೇ ದೇವರು ಅಂತಲೂ ಕೂಡ ನಂಬ್ತಿರಲಿಲ್ಲ. ಮನುಷ್ಯನಾಗಿ ಬರುತ್ತಿರಲಿಲ್ಲ. ಎಲ್ಲವೂ ಬರೀ ಸುಖವನ್ನೇ ಕಾಣ್ತಿದ್ರೆ, ಒಳ್ಳೆಯದೇ ಹೆಚ್ಚಿದ್ದು ಬಿಟ್ಟಿದ್ರೆ ಅದಕ್ಕೆ ಬೆಲೆನೇ ಇರ್ತಿರ್ಲಿಲ್ಲ. ಹುಚ್ಚರಾಗ್ಬಿಡೋರು. ಅದಕ್ಕೆ ಕೆಟ್ಟದ್ದು ಜಾಸ್ತಿ ಇರುತ್ತೆ. ಯಾವ ಗುಂಪಿಗೆ ಸೇರ್ತೀರಿ ನಿಮಗೆ ಬಿಟ್ಟ ವಿಚಾರ. ಕೆಟ್ಟದ್ದು ಇರುವುದರಿಂದಲೇ ರೀತಿ ನೀತಿ ನೈತಿಕತೆಗೆ ಒಂದು ಬೆಲೆ. ನಿನ್ನ ಪರಿಶುದ್ಧತೆಯು ಭಕ್ತಿಯು ನಿನಗೆ ಆಧಾರ. ಇವುಗಳನ್ನೇ ಶಕ್ತಿ ಒದಗಿಸುವುದು. ನಿನ್ನ ಮಾರ್ಗ ಸುಗಮವಾಗುವುದು. ನಿಜವಾದ ಭಕ್ತನಿಗೆ ವಿಶ್ರಾಂತಿ ಇಲ್ಲ. ಮಮತೆಯನ್ನು ದೂರ ಮಾಡಿಕೊಳ್ಳಲು, ಪರಿಶುದ್ಧತೆಯನ್ನು ಹೊಂದಲು ನಿರಂತರ ಪ್ರಯತ್ನಿಸುತ್ತಾನೆ. ಇವೆಲ್ಲ ಸದ್ಗುಣಗಳಿಗೂ ಮೂಲ ಸಮತೆಯನ್ನು ಕಾಪಾಡಿಕೊಳ್ಳುವುದು ದೊಡ್ಡ ವಿಷಯ. ಅಂತಃಕರಣಪೂರ್ವಕವಾಗಿ ಮಮತೆಯನ್ನು, ಪರಿಶುದ್ಧತೆಯನ್ನು ಹೊಂದಲು ಭಗವಂತನಲ್ಲಿ ಪ್ರಾರ್ಥಿಸು. ಇದೇ ಮುಕ್ತಿಯ ಮಾರ್ಗ. ಉಳಿದ ಮಾರ್ಗಗಳೆಲ್ಲವೂ ಬಂಧನಪ್ರಾಯ, ಭವಬಂಧನ. ನಿರ್ಮಲ ಅಂತಃಕರಣದಲ್ಲಿ ಪ್ರೇಮಕ್ಕೆ ಅವಕಾಶ ಉಂಟು. ಒಂದು ಮಗು ತಾಯಿಯನ್ನು ಎಷ್ಟು ಪ್ರೀತಿಸುತ್ತೆ, ಹಾಗೆ ದೇವರನ್ನು ಪ್ರೀತಿಸು ನಿರ್ಮಲಾಂತಃಕರಣದಿಂದ. ಆ ಪ್ರೇಮ ಅಖಂಡವಾದ ಪ್ರವಾಹದಂತೆ ಹರಿದು ಬಂದು ಎಲ್ಲವನ್ನೂ ಕೊಚ್ಚಿಕೊಂಡು ಹೋಗುವುದು. ಮಗು ಹೆಣ್ಣು ಮಗುವಾದರೆ ತಂದೆಯನ್ನು, ಗಂಡು ಮಗುವಾದರೆ ತಾಯಿಯನ್ನು. ಆಹಾ, ಇಬ್ಬರು ಹತ್ತಿರ ಇರುವಾಗ ಇಬ್ಬರನ್ನು ಆ ಮಗು ಅದೆಷ್ಟು ನಿರ್ಮಲ ಪ್ರೇಮದಿಂದ ಪ್ರೀತಿಸುತ್ತದೆ. ಆ ಕಣ್ಣುಗಳಲ್ಲಿ ನೋಡಲು ಅದೆಷ್ಟು ಆತ್ಮೀಯ ಭಾವ ಇರ್ತದೆ ಅಲ್ಲವೇ? ದುಃಖ, ಯಾತನೆ, ಸಂಕಟ, ಅಸೂಯೆ, ದ್ವೇಷ, ಪ್ರಾಪಂಚಿಕತೆಯ ಈ ವಿಚಿತ್ರ ನೋವನ್ನುಂಟು ಮಾಡುವ ಯಾವುದೂ ಕೂಡ ಆ ಮಗು ಕಂಡಿರೋಲ್ಲ.
ಅದಕ್ಕೆ ನೋವು ಅನ್ನುವುದು ಬರ್ತಾ ಬರ್ತಾ ಕ್ರಮೇಣ ಗೊತ್ತಾಗ್ತಾ ಹೋಗ್ತದೆ. ಅದನ್ನು ನಾವು ಕೀಟ್ಲೆ ಮಾಡಿದಾಗ, ಅದಕ್ಕೇನೋ ಹೇಳಿದಾಗ 3 ವರ್ಷದ ಬುದ್ಧಿ 100 ವರ್ಷದವರೆಗೆ ಅಂತ ಹೇಳ್ತಾರೆ. ಮಗು 3ನೇ ವರ್ಷಕ್ಕೆ ಕಾಲಿಟ್ಟಾಗ ಬಹಳ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು. ಅದು ಕೂಡ ಎಚ್ಚರಿಕೆಯಿಂದ ಅಷ್ಟೇ ಎಲ್ಲವನ್ನು ಗಮನಿಸ್ತಾ ಇರುತ್ತೆ. ಇದು ಪ್ರೇಮಮಯ ಭಕ್ತಿ ಮಾರ್ಗದಲ್ಲಿ ಕಾಣುವ ಜ್ಞಾನ ಮಾರ್ಗ ಅಂದರೆ ಇದೇನೆ. ಧರ್ಮದ ತಿರುಳು ಕೂಡ ಆಗಿದೆ. ಅಂತಹ ದೈವ ಭಕ್ತಿಯಲ್ಲಿ ಮಗ್ನನಾಗಿ ಭಗವಂತನ ಎದುರಿಗೆ ಕುಳಿತಾಗ, ಪ್ರಾರ್ಥನೆ ಮಾಡುವಾಗ, ಧ್ಯಾನ ಮಾಡುವಾಗ ಎಲ್ಲವನ್ನು ಮೊದಲು ತೊರೆದುಬಿಟ್ಟು ಅದನ್ನು ಧಾರಣಾವಸ್ಥೆಗೆ ಬರಬೇಕು. ಅದಷ್ಟು ಸುಲಭ ಅಲ್ಲ, ಅದೊಂದು ಸಾಹಸ. ಧಾರಣಾವಸ್ಥೆ ಆನಂತರ ಧ್ಯಾನ. ಹಿಂದೆ ಹೇಳಿದ್ದೆ, ಮನನಾತ್ರಾಯತೆ ಇತಿ ಮಂತ್ರ. ಮನಸ್ಸಿನ ಮೇರೆಯನ್ನು ಮೀರುವುದು ಮಂತ್ರ. ಹಾಗೆ ಮನಸ್ಸಿನ ಮೇರೆಯನ್ನು ಮೀರಲು ಒಂದು ಮಂತ್ರವನ್ನು ಜಪಿಸಿ ಆನಂತರ ಏಕಾಗ್ರತೆ ಚಿಕ್ಕಕ್ಕೆ ಬಂದಾಗ ಧ್ಯಾನ. ಆ ದೈವಭಕ್ತಿಯಲ್ಲಿ ಉನ್ಮತ್ತನಾಗಲು ಸಾವಕಾಶವಾಗಿ ಉನ್ಮತ್ತನಾಗು, ತಡ ಮಾಡಬೇಡ. ಎಲ್ಲರೂ ಉನ್ಮತ್ತರೆ, ಆದರೆ ಆ ಪರಮಾತ್ಮನ ಭಕ್ತಿಗಾಗಿ ಅವನಲ್ಲಿ ನೀನು ಉತ್ಕಂಠತೆಯಿಂದ ಹಾಡು, ಉನ್ಮತ್ತನಾಗು ಅಂತಾರೆ. ನಿನ್ನ ಇಷ್ಟ ದೇವತೆಗಾಗಿ ನೀನು ಪ್ರಾರ್ಥಿಸು. ಅದು ದೇವತೆ ಇರ್ಬೋದು, ದೇವರು ಇರ್ಬೋದು, ಹೆಣ್ಣಿನ ರೂಪದಲ್ಲೂ ನೋಡ್ತೇವೆ ಹಿಂದೂ ಧರ್ಮದಲ್ಲಿ. ಏಕೆ ಹೆದರುವೆ? ನಿರ್ಭಯ ಚಿತ್ತನಾಗು, ಅವನು ನಿನ್ನನ್ನು ರಕ್ಷಿಸುತ್ತಾನೆ. ನಿನ್ನಲ್ಲಿ ಆತನೇ ಆವಿರ್ಭವಿಸಿದ್ದಾನೆ ಎಂಬ ಭಾವ ಕ್ರಮೇಣ ತಂತಾನೆ ಬರತೊಡಗುತ್ತದೆ. ಹೃದಯ ಸಂಪೂರ್ಣವಾಗಿ ನಿರ್ಮಲವಾಗಿದ್ದರೇನೇ ಆ ದೈವಿಕತೆಯ ಪ್ರಭಾವ ಅರಿವಾಗುವುದು, ಭಕ್ತಿ ಉಂಟಾಗುವುದು. ಭಕ್ತಿಯ ಮಹಿಮೆಯಿಂದ ಸ್ವಾರ್ಥ ಬುದ್ಧಿ ನಾಶವಾಗುವುದು. ಕಡು ಸ್ವಾರ್ಥ ಬೇಕು, ಕಿಂಚಿತ್ ಸ್ವಾರ್ಥ, ಅವನು ಸಾತ್ವಿಕ. ರೋಷ, ದ್ವೇಷ, ಆವೇಶ, ಅಸೂಯೆ ಅದು ರಜೋಗುಣ. ಕಡು ಸ್ವಾರ್ಥ, ದುರಾಸೆ ಎಲ್ಲ ನನಗೆ ಇರಬೇಕು. ಇದು ಕಿಂಚಿತ್ ಬದುಕಲು ಆಸೆ. ಶ್ರಮಪಟ್ಟು ದುಡಿದು ಕಷ್ಟಪಟ್ಟು ಮುಂದೆ ಎತ್ತರಕ್ಕೆ ಬರಬೇಕು. ಬಡವಂ ಬಲ್ಲಿದನಾಗನೆ ಹರ ಹರ ತ್ರಿಚನ್ನ ಸೋಮೇಶ್ವರ ಅಂತ ಹೇಳಿ. ಇವತ್ತಲ್ಲ ನಾಳೆ ನಾನು ಬಲ್ಲಿದನಾಗ್ತೇನೆ, ಸ್ಥಿತಿವಂತನಾಗ್ತೇನೆ, ನಾನು ಭರವಸೆ ಇರಬೇಕು. ಸನ್ಮಾರ್ಗದಲ್ಲೇ ಸಾಗಬೇಕು, ಸತ್ವಗುಣ ವಂದಿತನಾಗಬೇಕು ಎಲ್ಲರಿಂದ. ಪರಿಶುದ್ಧತೆಯನ್ನು ಅಭ್ಯಾಸ ಮಾಡಲು ಮೊದಲು ಇಂದ್ರಿಯ ನಿಗ್ರಹವನ್ನು ಕಲಿಯಬೇಕು. ಕಾಮ, ಕ್ರೋಧ, ಮದ, ಮತ್ಸರ್ಯ ಇವುಗಳನ್ನು, ಅಹಂಕಾರವನ್ನು ಬಿಡಬೇಕು. ಅಹಂಕಾರ ಶಾಂತನಿಗೂ, ಸಿರಿವಂತನಿಗೂ, ಸಾತ್ವಿಕನಿಗೂ, ಸಿರಿವಂತನಿಗೂ, ಅಧಿಕಾರದಲ್ಲಿ ಇರುವವನಿಗೂ ಭೇಟಿದ್ದಲ್ಲ. ಅಹಂಕಾರ ಎಲ್ಲವ ತದ್ಗುಣಗಳನ್ನು ನಾಶ ಮಾಡಿಬಿಡ್ತಾರೆ. ಸತ್ವಗುಣ, ರಜೋಗುಣ, ತಮೋಗುಣ ಇವು 3 ಗುಣಗಳಿಗೆ ಅಹಂಕಾರ ಮೂಲ. ಅಹಂಕಾರವನ್ನು ಬಿಡಬೇಕು. ಅದನ್ನು ಇಂದ್ರಿಯ ನಿಗ್ರಹ,
ನಾನು ಎಷ್ಟರವನೋ, ನಾನು ಎಷ್ಟು ತಿಳ್ಕೊಂಡ್ರೂ ತಿಳ್ಕೊಳ್ಳೋದಿದೆ ಎನ್ನುವ ವಿನೀತ ಭಾವ ಇರಬೇಕು ಅಲ್ಲವೇ? ಆದರೆ ಆತ್ಮನಲ್ಲಿ ಕಾಣುವ ಆ ಪರಮಾತ್ಮನ ತಪ್ಪು ಒಪ್ಪುಗಳನ್ನು ನೋಡುತ್ತಾ ಇಂದ್ರಿಯ ನಿಗ್ರಹ ಮಾಡಬೇಕು. ಧನ ಕಾಮನೆಗಳನ್ನು ಬಗ್ಗೆ ದುರಾಶೆ ಮಾಡಬಾರದು. ಇಂದ್ರಿಯ ನಿಗ್ರಹದಿಂದಲೇ ನಿಜವಾದ ಮನಃಶಾಂತಿ ಲಭಿಸುತ್ತದೆ. ಅನುಭವ ಎಂಬುದು ಅನುಭವಕ್ಕೆ ತಿಳಿದ ಮೇಲೆ ಮನಸ್ಸು ಬಾಹ್ಯ ಪ್ರಪಂಚಗಳಿಂದ ದೂರವಾಗುತ್ತದೆ. ಬಾಹ್ಯದ ಆಮಿಷಗಳು, ಆಮಿಷಗಳು, ದುರಾಶೆ ಇವುಗಳಿಂದ ದೂರ ಆಗ್ತಾನೆ ಮನುಷ್ಯ. ಕಷ್ಟಪಟ್ಟೆ ಮೇಲಕ್ಕೆ ಬರಬೇಕು, ಹಿಂತಿರುಗಿ ನೋಡಬೇಕು. ಆಹಾ, ಅದರಲ್ಲಿರೋ ಆನಂದ ಆನಂದ. ಎಲ್ಲ ನಮ್ಮ ವಯಸ್ಸಿನವರು ಹೇಳ್ತಾ ಇರ್ತಾರೆ, ಮಕ್ಕಳ ಹತ್ರ ಕೈ ಚಾಚಬಾರ್ದಿರಿ, ನಾವೇ ಮಕ್ಕಳಿಗೆ ಕೊಡುವ ಹಾಗಿರಬೇಕು. ಮಕ್ಕಳಿಗೆ ತೋರಿಸ್ಬೇಕು ನಾವು ಹನಿಗೂಡಿದ್ರೆ ಹಳ್ಳ ಅನ್ನೋ ಹಾಗೆ ಸೇವಿಂಗ್ಸ್ ಮಾಡಿ. ನೀನು ನಿಜವಾದ ಭಕ್ತನಾಗಬೇಕಾದರೆ ನಿನ್ನನ್ನು ಅಜ್ಞಾನಕ್ಕೂ ಬಂಧನಕ್ಕೂ ಗುರಿ ಮಾಡುವ ಕ್ಷುದ್ರವಾದ ಅಹಂಭಾವವನ್ನು ತ್ಯಜಿಸಬೇಕು. ನಾನು ಆಗಲೇ ಹೇಳ್ದಂಗೆ ಇದನ್ನು ಅಹಂಕಾರವನ್ನು ತ್ಯಜಿಸಿದ ಕೂಡಲೇ ಸರ್ವಭೂತಾತ್ಮನಾದ ಪರಮಾತ್ಮನು ನಿನ್ನಲ್ಲಿ ಸರ್ವವೂ ಪರಮಾತ್ಮಮಯವಾಗಿ ಕಾಣುವುದು. ಯಾವುದು ತಪ್ಪು, ಯಾವುದು ಸರಿ ಎನ್ನುವುದು ಎಲ್ಲ ಆಗಲೇ ಅಂತರಂಗದಲ್ಲಿ ತನಗೆ ತಾನೇ ವೇದ್ಯವಾಗ್ತಾ ಹೋಗ್ತಾರೆ, ಹೊಳೆಯುತ್ತಾ ಹೋಗುತ್ತದೆ. ಯಾವ ಕೆಲಸಕ್ಕಾಗಲಿ ನೀನು ಕರ್ತನೆಂದಾಗಲಿ ಕರ್ತನಲ್ಲವೆಂದಾಗಲಿ ಭಾವಿಸಬೇಡ. ಪ್ರಯತ್ನ ಅಷ್ಟೇ ನಮ್ಮದು ಅಲ್ಲವೇ? ಫಲಾಫಲಗಳು ದೈವೇಚ್ಛೆ. ಈ ಭಾವನೆಯನ್ನು ಕಿತ್ತು ಹಾಕಿದರೆ ನಿನ್ನಲ್ಲಿ ನಿಸ್ವಾರ್ಥ ಬುದ್ಧಿ ಉಂಟಾಗುವುದು. ಸ್ವಾರ್ಥಪರವಾದ ಎಲ್ಲ ಆಸೆಗಳನ್ನು ಕಿತ್ತು ಹಾಕು, ಪರಮ ಪದವನ್ನು ಸೇರುವೆ. ನೀಚ ಸ್ವಾರ್ಥಿ ಎಂದು ಆಗಬಾರದು, ಕಡು ಸ್ವಾರ್ಥಿ ಆಗಬಾರದು, ನೀಚ ಸ್ವಾರ್ಥಿ ಆಗಬಾರದು. ಅಧಿಕಾರ ಇದ್ದರೆ, ಸಿರಿವಂತಿಕೆ ಇದ್ದರೆ, ನಾನೇ ಸಿರಿವಂತ, ಹಣದಿಂದ ಏನು ಬೇಕಾದ್ರೂ ಮಾಡಬಲ್ಲೆ ಅವನನ್ನು. ಈ ದುರಹಂಕಾರ, ಇದು ಅಹಂಕಾರ ಹೋಗಿ ದುರಹಂಕಾರ ಆಗಬಾರ್ದು. ಅಧಿಕಾರದಿಂದ ಮಧೋನ್ಮತ್ತನಾಗಬಾರ್ದು. ನನ್ನ ಕೈಯಲ್ಲಿ ಅಧಿಕಾರ ಇದೆ, ಏನು ಬೇಕಾದ್ರೂ ಮಾಡಬಲ್ಲೆ. ಪ್ರಜಾಪ್ರಭುತ್ವದಲ್ಲಿ, ಪ್ರಜಾತಂತ್ರದಲ್ಲಿ ರಾಜಕಾರಣಿ ಆದವನು, ಅಧಿಕಾರದಲ್ಲಿರುವನು ತಂತ್ರ ಎಂಬುದನ್ನು, ಪ್ರಜಾತಂತ್ರ ಎನ್ನುವುದನ್ನು ತಿಳಿದುಕೊಳ್ಳಬೇಕೇ ಹೊರತು ಅದು ದ್ವೇಷದ ರಾಜಕೀಯ ತಂತ್ರ ಆಗಬಾರದು ಅಲ್ಲವೇ? ನಿಷ್ಕಾಮ ಕರ್ಮದಿಂದ ಸಿದ್ಧಿಯನ್ನು ಪಡೆಯಬಹುದು. ನಿಷ್ಕಾಮ ಕರ್ಮ ಯಥಾ ರಾಜ ತಥಾ ಪ್ರಜಾ ಎನ್ನುವ ಹಾಗೆ ನೋಡ್ತಾ ಇರ್ತಾರೆ ಜನ ಎನ್ನುವುದನ್ನು ಮರೆಯಬಾರದು. ರಾಜ ಎಷ್ಟು ನಿಷ್ಠೆಯಿಂದ ಇರ್ತಾನೋ ಅವನ ದೇಶ ಅಷ್ಟು ರಕ್ಷಣೆಯಲ್ಲಿ ಇರ್ತದೆ. ಹೊರಗಿನವರು ಕೊಡುವ ಭಯ ಪಡ್ತಾರೆ. ರಾಜನೇ ಅವಿವೇಕಿಯಾಗಿ ಲೂಟಿಕೋರನಾಗಿ ಬಿಟ್ಟರೆ ಪ್ರಜೆಗಳನ್ನು ಸಂರಕ್ಷಣೆ ಮಾಡದೆ ಅವರಿಂದ ಬಂದಿದ್ದನ್ನೆಲ್ಲ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ, ಕಾಳಸಂತೆಯಲ್ಲಿ ಅವನ ಮಂತ್ರಿಗಳು ಎಲ್ಲರೂ ತಿನ್ನೋದಕ್ಕೆ ಶುರು ಮಾಡಿದ್ರೆ ಅದು ಪ್ರಜಾತಂತ್ರವೇ? ಪ್ರಜಾತಂತ್ರ ಅಂದರೆ ಪ್ರಜೆಗಳನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ಯುವುದು, ಸನ್ಮಾರ್ಗದಲ್ಲೇ ಎತ್ತರಕ್ಕೆ ಬರಬೇಕು ಎನ್ನುವುದು ಎಲ್ಲಿದೆ?
ಭಾರತದಲ್ಲಿ ಪ್ರಾಮಾಣಿಕನಾದ ದೇಶದ ಚುಕ್ಕಾಣಿ ಹಿಡಿದ ಪ್ರಾಮಾಣಿಕ ವ್ಯಕ್ತಿಯನ್ನೇ ಹೇಯವಾಗಿ ನಿಂದಿಸುವುದನ್ನು ನಾವು ನೋಡ್ತೇವೆ. ಯಾವ ಕಾರಣಕ್ಕಾಗಿ ಎನ್ನುವುದನ್ನು ತಿಳಿದೇ ಇರ್ತಕ್ಕಂಥ ಪಂಡಿತರು ವಿರಳ ಅಲ್ಲವೇ? ಎಲ್ಲವೂ ಗೊತ್ತಾಗ್ತಾ ಇದೆ, ಸಾಮಾನ್ಯರಿಗೂ ಗೊತ್ತಿದೆ ಯಾವುದು ಸತ್ಯ ಯಾವುದು ಮಿಥ್ಯ ಅಂತ. ಸತ್ಯಕ್ಕೆ ಎಂದೂ ಸಾವಿಲ್ಲ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ಇದು ಭಾರತ ಈ ಜಗತ್ತಿಗೆ ಇದನ್ನು ಸಾರಿದೆ. ಆದ್ದರಿಂದ ನೀಚ ಸ್ವಾರ್ಥದ ಪರವಾದ ಆಸೆಗಳನ್ನು ಬಿಟ್ಟು ದೈವೋಪಾಸನೆ ಮಾಡಿ ನಿನ್ನ ಕರ್ಮವನ್ನು ನಿಶ್ಚಿಂತೆಯಾಗಿ ಯಾವ ಆಚರಣೆಯೂ ಇಲ್ಲದೆ ಮಾಡುವಿ. ಮುಖ್ಯವಾಗಿ ದೇಶದ ನೇತಾರ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥವನು, ಇದೇ ನಿಜವಾದ ಕರ್ಮ. ಆತ ಪ್ರಜೆಗಳಿಗೆ ಮಾದರಿಯಾಗಿರಬೇಕು. ಪರಮಾತ್ಮನಲ್ಲಿ ಅರ್ಪಿಸಿ ಮಾಡುವ ಇಂತಹ ನಿಷ್ಕಾಮ ಕರ್ಮದಿಂದ ಹೃದಯವನ್ನು ಬಂಧಿಸುವ ಎಲ್ಲ ವಿಧವಾದ ಬಂಧನಗಳು ತೊಲಗುವುವು. ಹೃದಯ ಪರಿಶುದ್ಧವಾಗುವುದು. ದುಡಿಬೇಡ, ದುಃಖ ಬರಬೇಡ. ಎಲ್ಲ ರಾಜಕಾರಣಿಗಳ ಮಕ್ಕಳು ಕೋಟ್ಯಾಧಿಪತಿಗಳೇ. ಇದು ಭಾರತ. ಅಮೇರಿಕಾದಲ್ಲಿ ನಾನು ತಿಳಿದಾಗ ಎಲ್ಲೋ ಓದಿದ ಹಾಗೆ ಜಾರ್ಜ್ ವಾಷಿಂಗ್ಟನ್, ಬಿಲ್ ಕ್ಲಿಂಟನ್, ರೊನಾಲ್ಡ್ ರೇಗನ್ ಇವರೆಲ್ಲ 2 ಅವಧಿಗೆ ಪ್ರೆಸಿಡೆಂಟ್ ಆದಮೇಲೆ ವಾಷಿಂಗ್ಟನ್ ಒಳಗೊಳಕ್ಕೆ ಹೋಗ್ತಾರೆ. ಅವರವರ ಕೆಲಸಗಳು ಉದ್ಯೋಗ ಏನಿರ್ತೋ ಅದು ಮಾಡೋಕ್ಕೆ ಹೋಗ್ತಾರೆ. ಇಲ್ಲಿ ಕುಳಿತುಕೊಂಡು ತಿಂದರು ತಲತಲಾಂತರ ಕರಗದಷ್ಟು ಮಾಡಿರ್ತಾರೆ. ಇದನ್ನು ರಾಜಕಾರಣಿಗಳೇ ಒಬ್ಬರು ಹೇಳಿದ್ದರು. ಅದನ್ನು ನಾವು ಕೇಳಿದ್ದೀವಿ, ಈ ವಿಡಿಯೋಲ್ಲಿ ನೋಡಿದ್ದೇವೆ. ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ನಿಶ್ಚಳವಾದ ಸತ್ಯ. ಅಸತ್ಯದ ದಾರಿಯದು. ಪರಿಶುದ್ಧತೆಯಲ್ಲಿ ಹೇಗಿರಬೇಕು ಎನ್ನುವುದನ್ನು ನಾವೀಗ ನೋಡಿದ್ವಿ. ಇಂದಲ್ಲ ನಾಳೆ ಬಡವಂಬಲ್ಲಿದನಾಗನೆ ಹರಹರ ಶ್ರೀಚನ್ನ ಸೋಮೇಶ್ವರ. ಇನ್ನೊಂದು ತನುವ ದಾಢ್ಯಮಂ ಪೂರ್ವಾರ್ಜಿತ ಪುಣ್ಯಮಯ ಹರಹರ ಶ್ರೀಚನ್ನ ಸೋಮೇಶ್ವರ. ಪಾಪಕಟೆ ದುಗ್ಗಮಿಟೆ ಲೇಕೆ ರಾಮ ನಾಮ. ಪಾಪಕಟೆ ದುಃಖಮಿಟೆ ಲೇಕೆ ರಾಮ ನಾಮ. ಪವಸಮುದ್ರ ಸುಖದ ನಾವ ಏಕ ರಾಮ ನಾಮ. ಅವನ ಧ್ಯಾನ ಮಾಡಿದ್ರೆ ಯಾವ ಜನ್ಮದ್ದು ನಾನು ಹೊಟ್ಟೆ ಹೀಗಿದೆ, ನನ್ನ ರೋಗ ಹೀಗಿದೆ, ನನಗೆ ಮಲಬದ್ಧತೆ ಇದೆ, ಅಜೀರ್ಣ ಇದೆ, ಬೇರೆ ಇಲ್ಲ ಯಾವುದೇ ಆಗಲಿ, ಅದನ್ನು ಅನುಭವಿಸಿದವನಿಗೆ ಗೊತ್ತು ಅಲ್ಲವೇ? ದೇವರನ್ನು ನಂಬಿ ಬದುಕಿರೋ ಪರಮಾತ್ಮನ ನಂಬಿ ನೋಡಿ. ದೃಢವಾದ ಭಕ್ತಿಯಲ್ಲಿದೆ ಆಯುಷ್ ಶ್ರೇಯಸ್ ಅಲ್ಲವೇ? ಜ್ಞಾನ ವಿಜ್ಞಾನದಲ್ಲಿಂದು ಅಜ್ಞಾನವೆಲ್ಲ ಅಳಿದಂದು ಒಳಗಿನ ದೈವ ಜ್ಞಾನವೇ ಕಾಯ್ದಂದು ಹೋಗದೆ ತಕ್ಕೆಲ್ಲ
ಶಂಕೆ ಕ್ಲೇಶವೋ ಅನಂಗ ಸಂಗದಲ್ಲಿ ಹೊಳೆವುದೇ ಅಂತರಾತ್ಮನ ಪ್ರೀತಿಯೋ ಮಹತೋ ಮಹೀಯನ ಸಂಕೀರ್ತನದಲ್ಲಿ ನಶ್ವರ ಜೀವಿತ ಸತ್ಯವೋ ನಿತ್ಯ ನಿರಂತರ